ಲವ್ ಮಾಕ್ಟೇಲ್ 3 ಸಿನಿಮಾ ಕೊನೆಗೂ ರಿಲೀಸ್ ಆಯಿತು. ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದಾಯಿತು. ಬನ್ನಿ, ಈ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಎಷ್ಟು ನಗಿಸ್ತಾರೆ, ಎಷ್ಟು ಅಳಿಸ್ತಾರೆ, ಸಿನಿಮಾದ ಒಂದು ಲೈನ್ ಏನು, ಇದು ಈ ವರ್ಷದ ಫಸ್ಟ್ ಕನ್ನಡ ಇಂಡಸ್ಟ್ರಿ ಹಿಟ್ ಆಗುತ್ತಾ, ಇದೆಲ್ಲದ್ರ ಬಗ್ಗೆ ಮಾತಾಡ್ಕೊಂಡು ಬರೋಣ. ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ಕರೆಕ್ಟ್ ಬರೋದಾದ್ರೆ, ಪ್ರತಿ ಸಿನಿಮಾದಲ್ಲೂ ಒಂದು ಲೈನ್ನ ಹೇಳಿ ರಿವ್ಯೂ ಮಾಡ್ಬೋದು, ಅದು ಸಹಜ. ಬಟ್ ಈ ಸಿನಿಮಾದಲ್ಲಿ ಒಂದು ಲೈನ್ ಹೇಳಿದ್ರೇನೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಬಟ್ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಒಬ್ರು ಬೆಸ್ಟ್ ಫಾದರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ಇನ್ನು ಸಿನಿಮಾದ ಹೈಲೈಟ್ ಅಂತ ಅಂದ್ರೆ ಅದು ಡಾರ್ಲಿಂಗ್ ಕೃಷ್ಣ ಅವರೇ. ಇದು ಒನ್ ಮ್ಯಾನ್ ಶೋ ಅಂಡ್ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲಿಗೆ ಏನ್ ಬೇಕು, ಯಾವ ಸೀನ್ಗೆ ಯಾವ ತರ ಬೇಕು ಅನ್ನೋತ್ತರ ಮ್ಯೂಸಿಕ್ ಕೂಡ ಹಾಗೆ ಕೊಟ್ಟಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರ ಮಗಳು ಕ್ಯಾರೆಕ್ಟರ್ ಮಾಡಿರೋಂಥ ಹುಡುಗಿ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಅವರು ಕೂಡ ಶೈನ್ ಆಗ್ತಾರೆ. ಇನ್ನು ನೀವು ಎಕ್ಸ್ಪೆಕ್ಟ್ಗಳು ಬರ್ತವೆ, ಅದು ಯಾವುದು ಫೋರ್ಸ್ಫುಲಿ ಅಂತ ಏನು ಅನ್ಸಲ್ಲ, ಅಥವಾ ಇದು ಬೇಕಿರಲಿಲ್ಲ ಅಂತ ಕೂಡ ಅನ್ಸಲ್ಲ. ಎಲ್ಲ ಸಿಚುವೇಶನ್ ಡಿಮ್ಯಾಂಡ್ ಮಾಡೋ ತರನೇ ಇದೆ. ಇನ್ನು ಸಿನಿಮಾದ ಪ್ಲಸ್ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಎಲ್ಲ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಂಡ್ ಆಸ್ ಎ ಡೈರೆಕ್ಟರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರು ಸಿನಿಮಾನ ತಗೊಂಡೋಗಿರೋರು. ಸಿನಿಮಾದಲ್ಲಿ ಮೈನಸ್ ಏನು ಇಲ್ವಾ ಅಂತ ಅಲ್ಲ, ಬಟ್ ಯಾವುದೇ ರೀತಿ ಮೇಜರ್ ಮೈನಸ್ ಅಂತ ಏನೂ ಕಾಣಿಸ್ಲಿಲ್ಲ. ಹುಡ್ಕೋಕ್ಕೂ ಹೋಗ್ಬೇಡಿ. ಲವ್ ಮಾಕ್ಟೇಲ್ ಸಿನಿಮಾದ ಪಾರ್ಟ್ 1, ಪಾರ್ಟ್ 2 ನಲ್ಲಿ ಎಷ್ಟು ಕಾಮಿಡಿ ಇತ್ತೋ ಅದಕ್ಕಿಂತ ಡಬಲ್ ಇಲ್ಲಿ ಈ ಸಿನಿಮಾದಲ್ಲಿದೆ. ಎಷ್ಟು ಎಮೋಷನಲ್ ಮಾಡಿದ್ರು ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಎಮೋಷನಲ್ ಮಾಡ್ತಾರೆ. ಕೆಲವೊಂದು ಸೀನ್ಸ್ ಗಳು ನಮಗೆ ರಿಲೇಟ್ ಆಗೋ ತರನೇ ಇದೆ. ಸೊ ಅಲ್ಲಿ ನೀವು ಸಿನಿಮಾಗೆ ಕನೆಕ್ಟ್ ಆಗ್ತೀರಾ. ಕೊನೆಯದಾಗಿ ಹೇಳೋದಾದ್ರೆ, ಸಿನಿಮಾನ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ನೀವು ಯಾವುದೇ ರೀತಿ ಪಾಸ್ ಇಲ್ಲದೆ ಇಂಟ್ರೆಸ್ಟ್ ಇಂದ ನೋಡ್ತೀರಾ ಅಂತಾನೆ ಹೇಳ್ಬೋದು. ಸಿನಿಮಾ ಎಲ್ಲೋ ನಿಮ್ನ ಬೋರ್ ಮಾಡಲ್ಲ, ಅಥವಾ ಈ ಸೀನ್ ಬೇಕಿರಲಿಲ್ಲ ಅನ್ನೋ ಫೀಲ್ ಕೂಡ ಬರಲ್ಲ. ಸ್ಟಾರ್ಟಿಂಗ್ ಟು ಎಂಡಿಂಗ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಾ. ಅಂಡ್ ಲಾಸ್ಟ್ ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅನ್ನೋದನ್ನು ಮರಿಬೇಡಿ. ಆದಷ್ಟು ಬೇಗ ನಿಮ್ಮ ಅಕ್ಕಪಕ್ಕ ಇರೋ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಸಿನಿಮಾದ ರಿವ್ಯೂನ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.